ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸುಮಾರು 15 ದಿನಕ್ಕಿಂತ ಜಾಸ್ತಿ ಆಗಿರ್ಬೋದು. ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಡಾರ್ಕ್ ಸೈಡ್ ಆಫ್ ಇನ್ಸ್ಟಾಗ್ರಾಮ್. ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ಯಾವ ರೀತಿ ಅದಕ್ಕೆ ಬಲಿ ಆಗ್ತಾ ಇದ್ದೀವಿ ಅಂತ. ಆದರೆ ಇವತ್ತು ನಾನು ಹೇಳಕ್ ಬಂದಿರೋದು, ಒಂದ್ ಕಡೆ ಸಾಲ್ವ್ ಕೂಡ ಆಗಿದೆ, ಒಂದ್ ಕಡೆ ಅನ್ಸಾಲ್ವ್ಡ್ ಕೂಡ ಆಗಿದೆ. ಅಂತಹ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ, ಅತಿ ಕ್ರೂರವಾಗಿ ನಡೆದಿರುವಂತಹ ಪ್ರಪಂಚದ ರೆಕಾರ್ಡ್ ಬುಕ್ಸ್ ನಲ್ಲಿ ದೊಡ್ಡ ಮರ್ಡರ್ ಕೇಸ್ ಎಂದು ಹೆಸರುವಾಸಿಯಾಗಿರುವ ಜಂಕೋ ಫುರುಟಾ ಎನ್ನುವ ಒಬ್ಬ ಜಾಪನೀಸ್ ವಿದ್ಯಾರ್ಥಿನಿ ಮೇಲೆ ನಡೆದಿರುವಂತಹ 44 ದಿನಗಳ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೆ. ಅದಕ್ಕೂ ಮುಂಚೆ ನೀವೇನಾದ್ರೂ ಮೃದು ಮನಸ್ಸಿನವರಾಗಿದ್ದರೆ ಸ್ಕಿಪ್ ಮಾಡಿ. ಕರ್ನಾಟಕದಲ್ಲಿ ಆಗಿರುವಂತಹ ಕೇಸ್ಗಳಿರಬಹುದು, ಸೌಜನ್ಯ ಕೇಸ್ ಆಗಿರಬಹುದು, ಹಾಗೆ ಕರ್ನಾಟಕದಲ್ಲಿ ತುಂಬಾ ಈ ರೀತಿ ರೇಪ್ ಅಂಡ್ ಮರ್ಡರ್ ಕೇಸ್ ಆಗಿದೆ. ಅದೇ ರೀತಿ ಕೋಲ್ಕತ್ತಾದ ಕೇಸ್ ಆಗಿರಬಹುದು. ಇಂಡಿಯಾದಲ್ಲಿ ಅದೆಷ್ಟೋ ಕೇಸ್ಗಳಿವೆ ರೇಪ್ ಅಂಡ್ ಮರ್ಡರ್ ಕೇಸ್. ಅದಕ್ಕಿಂತ ಕ್ರೂರವಾದಂತಹ ಕೇಸ್ ಅಂತ ಹೇಳಿದ್ರೆ ಜಾಪನೀಸ್ನಲ್ಲೇ ದೊಡ್ಡ ಕೇಸ್ ಅಂತ ಹೇಳಿದ್ರೆ ಜಾಪನೀಸ್ನಲ್ಲಿ ನಡೆದಂತ ಜಂಕೋ ಫುರುಟಾ ಕೇಸ್. ಫುರುಟನ ಫ್ಯಾಮಿಲಿ ತುಂಬಾನೇ ಬಡತನದಿಂದ ಇರ್ತಾರೆ. ಅದಕ್ಕೆ ಫುರುಟಾ ದಿನನಿತ್ಯ ಸ್ಕೂಲ್ಗೆ ಹೋಗಿ ಬಂದ್ಬಿಟ್ಟು ಸಂಜೆ ವೇಳೆ ಎಲೆಕ್ಟ್ರಾನಿಕ್ಸ್ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇರ್ತಾಳೆ. ಆದ್ರೆ ಫುರುಟಾಳಿಗೆ ಒಂದು ತೊಂದರೆ ಇರುತ್ತೆ. ಆ ತೊಂದರೆ ಏನಂದ್ರೆ, ಬೆನ್ನಿಗೆ ಬಿದ್ದು ಬೇತಾಳದ ತರ ಅವಳು ಕ್ಲಾಸ್ನಲ್ಲಿ ಒಬ್ಬ ಇರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಹಿರೋಶಿ ಮಿಯಾನೋ ಅಂತ. ಈ ಹಿರೋಶಿ ಮಿಯಾನೋ ತುಂಬಾನೇ ಕಾಟ ಕೊಡ್ತಾ ಇರ್ತಾನೆ. ಯಾವಾಗ ನೋಡಿದ್ರು ನಾನಿನ್ನ ಇಷ್ಟಪಡ್ತಾ ಇದ್ದೀನಿ, ನಾನಿನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನನ್ನು ಅರ್ಥ ಮಾಡ್ಕೊ ಅಂತ ಫುರುಟಾಳಿಗೆ ತುಂಬಾನೇ ಕಾಟ ಕೊಡ್ತಾ ಇರ್ತಾನೆ ಈ ಹಿರೋಶಿ ಮಿಯಾನೋ. ಒಂದಿನ ಈ ಫುರುಟಾಳು ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹಿರೋಶಿ ಮಿಯಾನೋ ಎಂಟ್ರಿ ಕೊಡ್ತಾನೆ. ಎಲ್ರ ಮುಂದೆ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಅವಾಗ್ಲೇ ನೋಡಿ ಫುರುಟಾಳಿಗೆ ತುಂಬಾನೇ ಕೋಪ ಬಂದು ಕೆನ್ನೆಗೆ ಸ್ಲ್ಯಾಪ್ ಮಾಡ್ತಾಳೆ. ಅದಕ್ಕೆ ಹಿರೋಶಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಒಂದಿನ ಸಂಜೆ ಎಲೆಕ್ಟ್ರಾನಿಕ್ ಚಿಲ್ಲರೆ ವ್ಯಾಪಾರ ಮುಗಿಸ್ಕೊಂಡು ಫುರುಟಾ ಮನೆಗೆ ಬರ್ತಾ ಇರ್ತಾಳೆ ಸೈಕಲ್ನಲ್ಲಿ. ಅವಾಗ ಒಂದ್ ಸೈಡ್ ನಲ್ಲಿ ಹಿರೋಶಿ ಮತ್ತು ಅವನ ಸ್ನೇಹಿತ ಮಿನಾಟೋ ನಿಂತ್ಕೊಂಡಿರ್ತಾಳೆ. ಅವಾಗ್ಲೇ ನೋಡಿ ಈ ಹಿರೋಶಿ ಇರ್ತಾನಲ್ವ, ಅವನು ಅವನ ಫ್ರೆಂಡ್ ಮಿನಾಟೋಗೆ ಹೇಳ್ತಾನೆ, ಏ ಮಿನಾಟೋ, ಹೋಗಿ ಅಲ್ಲಿ ಫುರುಟಾ ಸೈಕಲ್ ನಲ್ಲಿ ಬರ್ತಾ ಇರ್ತಾಳೆ, ಆ ಸೈಕಲ್ ಅನ್ನ ತಳ್ಳು ಅಂತ ಹೇಳ್ತಾನೆ. ಹಾಗೆ ಮಾಡ್ತಾನೆ ಈ ಮಿನಾಟೋ. ಹೋಗಿ ಜೋರಾಗಿ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆವಾಗ ಫುರುಟಾ ಬಿದ್ದು ಕಾಲಲ್ಲಿ ತುಂಬಾನೇ ರಕ್ತಸ್ರಾವ ಆಗ್ತಾ ಇರುತ್ತೆ. ಅವಾಗ್ಲೇ ನೋಡಿ ತುಂಬಾನೇ ಡ್ರಾಮಾ ಮಾಡ್ಕೊಂಡು ಬರ್ತಾನೆ ಈ ಹಿರೋಶಿ. ಬಂದ್ಬಿಟ್ಟು ಏನ್ ಹೇಳ್ತಾನೆ, ಏ ಫುರುಟಾ, ನಿನ್ ಕಾಲಲ್ಲಿ ಇಷ್ಟೊಂದು ರಕ್ತ ಹೋಗ್ತಾ ಇದೆ, ನೀ ಇಲ್ಲೇ ನಮ್ಮ ಮನೆ ಇದೆ, ಬಾ ಇವತ್ತಿಲ್ಲೇ ಉಳಿದ್ಕೋ ಅಂತ ಹೇಳ್ತಾನೆ ಫುರುಟಾಗೆ. ಆ ಕ್ಷಣದಲ್ಲಿ ಫುರುಟಾ ತುಂಬಾನೇ ರಕ್ತ ಹೋಗ್ತಿರುವಂತಹ ಕಾರಣದಿಂದ ಹಿಂದೆ ಮುಂದೆ ನೋಡದೆ ಒಪ್ಕೊಂಡಿರ್ತಾಳೆ. ಆದ್ರೆ ಫುರುಟಾಗೆ ಏನ್ ಗೊತ್ತು, ಇವನ್ ಕರ್ಕೊಂಡೋಗಿದ್ದು ಮನೆಗಲ್ಲ, ಒಂದು ಬಾಳು ಬಿದ್ದ ಗೋಡನ್ಗೆ ಅಂತ. ಗೋಡನ್ಗೆ ಹೋದ ನಂತರ ಫುರುಟಾ ಕೇಳ್ತಾಳೆ, ಏನ್ ಹಿರೋಶಿ, ಮನೆಗ್ ಕರ್ಕೊಂಡ್ ಬರ್ಬೇಕಾದ್ರೆ ನೀನ್ ಗೋಡನ್ಗೆ ಯಾವ್ದೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ಯಲ್ಲೋ ಅಂತ ಹೇಳ್ತಾಳೆ. ಅವಾಗ ಹಿರೋಶಿ ಕೋಪದಿಂದ ಹೇಳ್ತಾನೆ, ಅವತ್ತೇನ್ ಮಾಡ್ದೆ, ನನಗೆ ಸ್ಲ್ಯಾಪ್ ಮಾಡಿದೆ ಅಲ್ರಿ, ಇವತ್ತಿಂದ ನಿನ್ನ 44 ದಿನ ಯಾವ ರೀತಿ ಕಷ್ಟ ಕೊಡ್ತೀನಂದ್ರೆ ಪ್ರಪಂಚದಲ್ಲಿ ಯಾರಿಗೂ ಸಿಗದ ನರಕನ್ನ ನಿನಗೆ ತೋರಿಸ್ತೀನಂತ ತುಂಬಾನೇ ಸ್ಕ್ಯಾರ್ ಆಗಿ ಹೇಳ್ಬಿಡ್ತಾನೆ. ಅವಾಗ್ಲೇ ನೋಡಿ ಇವ್ರ ಫ್ರೆಂಡ್ ಆದಂತ ಒಗುರ, ಮಿನಾಟೋ, ವಟನಾಬೆ ಬರ್ತಾರೆ. ನೋಡಿ 4 ಜನ ಒಟ್ಟಾಗ್ತಾರೆ. ಈ 4 ಜನ ಅಲ್ಲಿಂದ
ಫಸ್ಟ್ ಡೇ ಇಂದ 44 ಡೇಸ್ ತನಕ ಯಾವ ರೀತಿ ನರಕ ಕೊಡ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಬೆದರಿಕೆ ಹಾಕ್ತಾರೆ. ಈ ವಿಷಯನ ನೀನು ಅಪ್ಪಿ ತಪ್ಪಿ ಯಾರಿಗಾದ್ರು ಹೇಳಿದ್ರೆ ನನಗೆ ಜಾಪನೀಸ್ನ ದೊಡ್ಡ ದೊಡ್ಡ ಕ್ರೂರಿಗಳ ಕಾಂಟ್ಯಾಕ್ಟ್ ಇದೆ, ನೀನೆಲ್ಲರೂ ಅಪ್ಪಿ ತಪ್ಪಿ ಹೇಳಿದ್ರೆ ನಿನ್ನ ತಾಯಿನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಮೊದಲಿಗೆ ರಾಡ್ನಲ್ಲಿ 4 ಜನ ಸೇರಿ ಕಾಲಿಗೆ ಕೈಗೆ ಸಿಕ್ಕಾಪಟ್ಟೆ ಹೊಡಿತಾರೆ. 2-3 ದಿನದಲ್ಲಿ ಫುರುಟಾಳ ಕೈ ಮೂಳೆ ಆಗಿರ್ಬೋದು, ಕಾಲು ಮೂಳೆ ಆಗಿರ್ಬೋದು ಎಲ್ಲ ಪುಡಿ ಪುಡಿ ಆಗಿರುತ್ತೆ. ಆದ್ರೂ ಕೂಡ ಪಾಪ ಜೀವಂತವಾಗಿರ್ತಾಳೆ ಆ ಫುರುಟಾಳ. ಹೊಡೆಯೋದು ಒಂದೇ, ಮೇಣದ ಬತ್ತಿನ ಮೈ ಮೇಲೆ ಇಟ್ಟು ಅದನ್ನ ಕರಗಿಸಿ ಕಂಪ್ಲೀಟ್ ದೇಹವನ್ನೇ ಸುಡುತ್ತಾರೆ. ಆದ್ರೂ ಕೂಡ ಜೀವಂತವಾಗಿಯೇ ಇರ್ತಾರೆ. ಮತ್ತೊಂದಿನ ಏನ್ ಮಾಡ್ತಾರೆ ಅಂದ್ರೆ ಈ 4 ಬಾಕ್ಸಿಂಗ್ ಚೀಲಕ್ಕೆ ಅವಳನ್ನು ತುಂಬಿ ಅದಕ್ಕೆ ಪಂಚ್ ಮಾಡ್ತಾರೆ. ಈ ಹಿರೋಶಿ ಫುರುಟಾಳ ದೇಹದ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಮುಖ ಆಗಿರ್ಬೋದು, ಅವನ ಒಂದು ಕೈಯಲ್ಲಿದ್ದ ಒಂದು ಬ್ಲೇಡ್ ನಲ್ಲಿ ಅದನ್ನ ಕೊಯ್ತಾನೆ. ಕೈಗೆ ತುಂಬಾನೇ ಕೊಯ್ತಾನೆ, ಕಾಲನ್ನು ಕೊಯ್ತಾನೆ, ಮುಖಕ್ಕೂ ಕೂಡ ಚಾಕುವಿನಿಂದ ಕೊಯ್ತಾನೆ. ಆದ್ರೂ ಕೂಡ ಜೀವಂತವಾಗಿರ್ತಾಳೆ ಫುರುಟ. ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು 43ನೇ ದಿನ 4 ಜನ ಸೇರಿ ತುಂಬಾನೇ ಹೊಡಿತಾರೆ. ತುಂಬಾನೇ ಅಂತ ಹೇಳಿದ್ರೆ ದೇಹದ ಒಳಗಿರುವ ಮೂಳೆಗಳೆಲ್ಲ ಕಂಪ್ಲೀಟ್ ಪುಡಿ ಪುಡಿ ಆಗುತ್ತೆ. ಆ ಮಟ್ಟಕ್ಕೆ ಹೊಡಿತಾರೆ. ಕೊನೆಗೂ 43ನೇ ದಿನ ಸಂಜೆ ಹೊತ್ತಿಗೆ ಫುರುಟ ಸಾವನ್ನಪ್ತಾರೆ. ಇದನ್ನು ನೋಡಿದ ಹಿರೋಶಿನ ಬಿಟ್ಟು ಮತ್ತುಳಿದ 3 ಜನ ನೋಡ್ಕೊಂಡು ತುಂಬಾನೇ ಭಯ ಪಡ್ಕೊತಾರೆ. ಇವಾಗ ಏನ್ ಮಾಡೋದು ಅಂತ ಹಿರೋಶಿ ಹತ್ರ ಕೇಳ್ತಾರೆ. ಅವಾಗ ಹಿರೋಶಿ ಕಣ್ಣಲ್ಲಿ ಸ್ವಲ್ಪನೂ ಭಯ ಇದೆ. ಅವಾಗ ಹಿರೋಶಿ ಹೇಳ್ತಾನೆ, ಇವಳನ್ನ ಒಂದು ನೀರಿನ ಟ್ಯಾಂಕ್ಗೆ ಅವಳನ್ನ ಇಟ್ಟು ಕಂಪ್ಲೀಟ್ ಕಾಂಕ್ರೀಟ್ ನಿಂದ ಮುಚ್ಚಿ ಟೋಕಿಯೋದ ಒಂದು ಪ್ಲೇಸ್ ನಲ್ಲಿ ಎಸೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಸ್ವಲ್ಪ ದಿನದಲ್ಲೇ ಈ ವಿಷಯ ಬಹಳ ಬೇಗನೆ ಪೊಲೀಸರಿಗೆ ಗೊತ್ತಾಗುತ್ತೆ. ನಂತರ ಪೊಲೀಸರು ಅವ್ರ 4 ಜನರನ್ನ ಕಂಡು ಹಿಡಿದು ಬಹಳ ಬೇಗನೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ನಂತರ ವಿಚಾರಣೆ ವೇಳೆ ಹಿರೋಶಿ ಹೇಳ್ತಾನೆ, ನಾವು ಡ್ರಮ್ ನಲ್ಲಿ ಕಾಂಕ್ರೀಟ್ ಸುರಿದು ಅವಳನ್ನ ಎಸೆದ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾನೆ. ಅವಾಗ ಗುರುತು ಹಿಡಿಯೋಕೆ ಆ ಪ್ಲೇಸ್ಗೆ, ಆ ಕಾಂಕ್ರೀಟ್ ನಲ್ಲಿ ಎಲ್ಲಿ ಎಸೆದ್ಬಿಟ್ಟು ಹೋಗಿರ್ತಾರೆ ಆ ಪ್ಲೇಸ್ಗೆ ಫುರುಟಾಳ ತಾಯಿಯನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆ ಬಾಡಿಯನ್ನು ತೆಗಿತಾ ಇದ್ದಂಗೆ ಆ ಸ್ಥಿತಿಯಲ್ಲಿದ್ದ ಮಗಳನ್ನು ಕಂಡು ಅವಳ ತಾಯಿ ಅಲ್ಲೇ ತಲೆ ತಿರುಗಿ ಬಿಡ್ತಾಳೆ. ಅಲ್ಲಿನ ಗೌರ್ಮೆಂಟ್ ಹಿರೋಶಿ ಮಿಯಾನೋಗೆ 20 ವರ್ಷ ಜೈಲು ಶಿಕ್ಷೆ, ಜೋ ಒಗುರಾಗೆ 10 ವರ್ಷ ಜೈಲು ಶಿಕ್ಷೆ ಮತ್ತು ಶಿಂಜಿ ಮಿನಾಟೋಗೆ 5 ರಿಂದ 9 ವರ್ಷ ಜೈಲು ಶಿಕ್ಷೆ ಮತ್ತು ಯಶುಸಿ ವಟನಾಬೆಗೆ 5 ರಿಂದ 8 ವರ್ಷ ಜೈಲು ಶಿಕ್ಷೆಯನ್ನು ನೀಡುತ್ತೆ. ಫುರುಟ ಡೆತ್ ಆಗಿದ್ದು 1989 ಜನವರಿ 4ನೇ ತಾರೀಕು. ಆದ್ರೆ ಅವ್ರ ಬಾಡಿ ಸಿಕ್ಕಿದ್ದು ಮಾರ್ಚ್ 29ರಂದು. 2.5 ತಿಂಗಳಾಗಿ ಬಿಟ್ಟ ಬಾಡಿ ಸ್ಥಿತಿ ಹೇಗೆ ಅದನ್ನು ನೋಡಿದ ಅವಳ ತಾಯಿ ಹೇಗಾಗಿರ್ಬೇಡ ಗುರು. ಅಲ್ಲಿನ ಗೌರ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 20 ವರ್ಷ ಜೈಲು ಶಿಕ್ಷೆ ಹಿರೋಶಿಗೆ ಮತ್ತು ಉಳಿದವರಿಗೆ 5 ರಿಂದ 9, 10, 8 ರಿಂದ 7. ಯಾಕಂತ ಕೇಳಿದ್ರೆ 18 ವರ್ಷದ ಹುಡುಗರು, 18 ವರ್ಷದ ಒಳಗಿನ ಹುಡುಗರು ಮಾಡಿರುವಂತಹ ರೇಪ್ ಅಂಡ್ ಮರ್ಡರ್ ಕೇಸ್. ಅದಕ್ಕೆ ಇವರಿಗೆ ಪೂರ್ಣ ಪ್ರಮಾಣದ ಜೈಲು ಶಿಕ್ಷೆ ನೀಡೋಕ್ಕಾಗಲ್ಲ. ಅಂದ್ರೆ ಇವಾಗ 2025ಕ್ಕೆ ನೋಡಿದ್ರೆ ಆರಾಮಾಗಿ ಓಡ್ಕೊಂಡಿದ್ದಾರೆ ಇವ್ರು 4 ಜನ.
ಪ್ರಪಂಚದಲ್ಲೇ ಮೋಸ್ಟ್ ಹೈಪ್ ಆಗಿರುವಂತ ಈ ರೇಪ್ ಅಂಡ್ ಮರ್ಡರ್ ಕೇಸ್ ಮಾಡಿದಂತ ಈ 4 ಜನರು ಕೂಡ ಆರಾಮಾಗಿದ್ದಾರೆ ಅಂದ್ರೆ ಇದರ ಅರ್ಥ ಏನು? ನಮ್ಮ ದೇಶದ ಗೌರ್ಮೆಂಟ್ ಏನು ಅಥವಾ ಜಾಪನೀಸ್ನ ಗೌರ್ಮೆಂಟ್ ಏನು ಹೇಳುತ್ತೆ? ಜಾಪನೀಸ್ ಗೌರ್ಮೆಂಟ್ 20 ವರ್ಷ ಆದ್ರೂ ಜೈಲ್ ಶಿಕ್ಷೆ ನೀಡುತ್ತೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಗಿದ್ರೆ 10 ವರ್ಷನೂ ಕೂಡ ಜೈಲ್ ಶಿಕ್ಷೆ ನೀಡಲ್ಲ. ಕೆಲವೊಂದು ಕೇಸೇ ಸಾಲ್ವ್ ಕೂಡ ಆಗಲ್ಲ. ಇವಾಗ್ಲೂ ಕೂಡ ಜಾಪನೀಸ್ ನಲ್ಲಿ ಜನವರಿ 4 ಬ್ಲ್ಯಾಕ್ ಡೇ ಅಂತ ಕರೀತಾರೆ.